ನಂದಗೋಕುಲ ಸೀರಿಯಲ್ನ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ನಂದಗೋಕುಲ ಸೀರಿಯಲ್ ಅಂದರೆ ತುಂಬಾ ಇಷ್ಟನೋ ಅವರು ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಕ್ಯಾರೆಕ್ಟರ್ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಹಾಗಾದರೆ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಈಗ ನೋಡ್ಕೊಂಬರೋಣ. ಇನ್ನು ಈ ಕಡೆ ನೋಡಿದ್ರೆ ಶ್ರೀದೇವಿ ಮೇಷ್ರಿಗೆ ತುಂಬ ಭಯ ಆಗಿರುತ್ತೆ. ಇವರೇನು ನಾಟಕ ಮಾಡೋಕ್ಕೆ ಬರೋದಿಲ್ಲ ಬಿಡು, ಇವ್ರನ್ನ ನಂಬಿ ನಾನು ಸುಮ್ಮನೆ ಹಾಳಾಗೋದೆ, ನೋಡು ಅಲ್ಲಿ ಬೇರೆ ಕಾಲೇಜ್ ಸ್ಟೂಡೆಂಟ್ನ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ವಲ್ಲಭ ಮತ್ತು ಅಮೂಲ್ಯನ ಬಗ್ಗೆ ಬೈಕೊಳ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಸ್ಟೇಜ್ ಮೇಲೆ ವಲ್ಲಭ ಮತ್ತು ಅಮೂಲ್ಯನ ಹೆಸರು ಕೂಡ ಅನೌನ್ಸ್ ಆಗುತ್ತೆ. ಇನ್ನೇನು ಅವರು ಬರೋದಿಲ್ಲ ಅಂತ ಹೇಳಿ ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು, ನಾನಿವಾಗ ಇಲ್ಲಿಂದ ಹೇಗಾದರೂ ಮಾಡಿ ಎದ್ದು ಹೋಗಬೇಕು ಅಂತ ಹೇಳಿ ಶ್ರೀದೇವಿ ಮೇಷ್ಟ್ರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಅಲ್ಲಿಗೆ ವಲ್ಲಭ ಎಂಟ್ರಿ ಆಗುತ್ತೆ. ನಂತರ ವಲ್ಲಭನ ನೋಡಿಬಿಟ್ಟು ಶ್ರೀದೇವಿ ಮೇಷ್ಟ್ರಿಗೆ ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ಅಲ್ಲಿಗೆ ಅಮ್ಮು ಕೂಡ ಬರ್ತಾಳೆ. ಇಬ್ಬರು ಸೇರಿ ಸಖತ್ತಾಗಿ ನಾಟಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಶ್ರೀದೇವಿ ಮೇಷ್ಟ್ರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗೋಗುತ್ತೆ. ಆಗ ಅವರು ಹೇಳ್ತಾ ಇರ್ತಾರೆ, ಇಂಥ ಸ್ಟೂಡೆಂಟ್ನ ಪಡೆದಿರೋ ನಾನೇ ಧನ್ಯ, ಎಷ್ಟೊಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಇವರು, ಒಟ್ಟಿನಲ್ಲಿ ಜಗಳ ಆಡದೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರಲ್ಲ, ನಂಗೆ ಅಷ್ಟೇ ಸಾಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ನೋಡಿದ್ರೆ ಹೊಸ ಹೆಂಡತಿ ಸಿಗ್ತಾಳೆ ಅಂತ ಹೇಳಿಬಿಟ್ಟು ತುಂಬಾ ಮಾಧವಂಗೆ ಖುಷಿಯಾಗಿರುತ್ತೆ. ಅಷ್ಟೊತ್ತಿಗಾಗಲೇ ಇಲ್ಲಿ ನೋಡಿದ್ರೆ ನಂದ ಕಾಲ್ ಮಾಡಿಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಅದೇ ನಾವು ಮೇಳದಲ್ಲಿ ಸಿಕ್ಕಿದ್ವಲ್ಲ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಆ ಕಡೆಯಿಂದ ಹ್ಞೂ ಬೀಗ್ರೆ ನನಗೆ ಗೊತ್ತಾಯಿತು ನೀವೇ ಅಂತ ಹೇಳಿಬಿಟ್ಟು, ನೀವೇನು ಹೆಸರನ್ನ ಹೇಳ್ತಾ ಇದ್ದೀರಲ್ವ, ನಾನು ಆಲ್ರೆಡಿ ಬೀಗರು ಅಂತ ಫಿಕ್ಸ್ ಆಗೋಗಿದ್ದೀನಿ, ನಿಮ್ಮ ಹೆಸರನ್ನು ಕೂಡ ನಾನು ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಆ ಕಡೆಯಿಂದ. ಅದಾದಮೇಲೆ ನಂದ ಅವರು ಹೇಳ್ತಾರೆ, ಅದೇನಿಲ್ಲ ನಾವು ಪುರೋಹಿತರನ್ನ ಕೇಳಿದ್ವಿ, ಪುರೋಹಿತರು ಹೇಳಿದ್ರು ನಾಳೆನೇ ಒಳ್ಳೆ ದಿನ ಅಂತ ಹೆಣ್ಣು ನೋಡೋದಕ್ಕೆ, ಅದಕ್ಕೋಸ್ಕರ ನಿಮ್ಮ ಮನೆಗೆ ಹೆಣ್ಣು ನೋಡೋದಕ್ಕೆ ಬರಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಅಯ್ಯೋ ಬನ್ನಿ ಬಿಗ್ರಿ, ಅದರಲ್ಲೇನಿದೆ ಕೇಳೋದು, ನೀವು ಬಂದು ನೋಡೋದು ಹೆಚ್ಚ ನಾವು ತೋರಿಸೋದು ಹೆಚ್ಚ, ಬನ್ನಿ ನೀವು ನಾಳೆ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ನಂದಂಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಅವರು ಮಾತಾಡ್ತಾನೆ ಒಂದು ಸ್ವಲ್ಪ ನಾಟಕ ಮಾಡ್ತಾ ಇರ್ತಾರೆ. ಆದರೆ ನಂದನ್ ಫ್ಯಾಮಿಲಿಗೆ ಇದೇನು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಆಗ ಅಯ್ಯೋ ನಿಮಗೆ ಗೊತ್ತಾ, ನಾನು ಹೇಳಿದ ತಕ್ಷಣ ಅವರು ಬೀಗ್ರೆ ಅಂತ ಕರೆದುಬಿಟ್ರು, ನನಗೆ ಇಷ್ಟೊಂದು ಮರ್ಯಾದೆ ಯಾವ ಹೆಣ್ಣು ನೋಡೋಕೆ ಹೋದಾಗಲೂ ಕೂಡ ಸಿಕ್ಕಿರಲಿಲ್ಲ, ನೀನೇ ನೋಡಿದ್ವಲ್ಲಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ಮೀನಂಗೆ ಹೇಳ್ತಾರೆ, ನಾನು ಮೊದಲೇ ಹೇಳಿದ್ದೆ ತಾನೇ ಮೀನಾ, ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿಬಿಟ್ಟು, ನೋಡಿ ಇವಾಗ ಎಷ್ಟು ಒಳ್ಳೆಯವರು ಅಂತ ಸಹ ಗೊತ್ತಾಯಿತು, ನೋಡು ಅವರು ಎಷ್ಟು ಒಳ್ಳೆಯವರು, ನಾನು ಮಾತಾಡಿದ ತಕ್ಷಣ ಡೈರೆಕ್ಟಾಗಿ ಬೀಗ್ರಿ ಅಂತ ಕರೆದ್ರು ಅಂತ ಹೇಳಿ ಹೇಳ್ತಾರೆ. ಆದರೂ ಕೂಡ ಮೀನಂಗೆ ಇನ್ನೂ ಕೂಡ ಡೌಟ್ ಇರುತ್ತೆ. ಇನ್ನು ಫೆಸ್ಟಲ್ಲಿ ಈಗ ಪ್ರಥಮ ಸ್ಥಾನ ಪಡೆದಿರೋದು ಇಬ್ಬರ ಹೆಸರನ್ನು ಕೂಡ ತೊಗೊಂಡ್ಬಿಡ್ತಾರೆ. ಅಲ್ಲಿ ಇಬ್ಬರ ಹೆಸರು ತೊಗೊಂಡ ತಕ್ಷಣ ಒಂದು ಅವಾರ್ಡ್ನ ಬಂದು ತೊಗೊಂಡ ತಕ್ಷಣ ವಲ್ಲಭ ಅಲ್ಲೇ ಇರೋ ಅಮೂಲ್ಯಗೆ ಕೊಡ್ತಾನೆ. ಆಗ ಅಮೂಲ್ಯ ಮತ್ತೆ ಅದನ್ನು ರಿಟರ್ನ್ ಕೊಟ್ಬಿಟ್ಟು, ಸರ್ ಅವರೇನು ಕೊಡೋದು, ನನಗೆ ನೀವು ಕೊಡಿ ಅಂತ ಹೇಳಿಬಿಟ್ಟು ಮತ್ತೆ ಅವ್ರ ಕಡೆಯಿಂದ ಪ್ರೈಸ್ನ ಇಸ್ಕೊಳ್ತಾಳೆ. ಅದಾದಮೇಲೆ ಅವಳು ವಿನ್ನರ್ ಸ್ಪೀಚ್ನ ಮಾತಾಡ್ತಾ ಇರಬೇಕಾದ್ರೆ ಆಗ ಹೇಳ್ತಾ ಇರ್ತಾಳೆ ಅಮೂಲ್ಯ, ನನಗೆ ಇದಕ್ಕೆ ಮೇಜರ್ಲಿ 2 ಕಾರಣ, ಒಂದು ದೇವರಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳಿ ಹೊಗಳ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಮತ್ತೆ ಅವರಿಬ್ಬರ ಮಧ್ಯೆ ಕೋಳಿ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ. ಒಬ್ರನ್ನೊಬ್ಬರು ತುಂಬ ಅಂದರೆ ತುಂಬಾ ಬೈಕೊಳ್ತಾ ಇರ್ತಾರೆ ಅಮೂಲ್ಯ ಮತ್ತು ವಲ್ಲಭ. ಇನ್ನು ಅವರಿಬ್ಬರು ಈ ರೀತಿಯಾಗಿ ಬೈಕೊಳ್ತಿರೋದನ್ನು ಅಲ್ಲೇ ಇದ್ದ ಮೇಷ್ಟ್ರು ಗಮನಿಸ್ಬಿಟ್ಟು, ಇವ್ರನ್ನ ಇಲ್ಲೇ ಬಿಟ್ಟರೆ ಇವರು ಸುಮ್ಮನೆ ಇರೋದಿಲ್ಲ, ಇವರು ಇರೋಂಗೂ ಕೂಡ ಕಾಣಿಸ್ತಾ ಇಲ್ಲ, ಹೇಗಾದರೂ ಮಾಡಿ ಇವ್ರನ್ನ ಸ್ಟೇಜ್ ಮೇಲಿಂದ ಸೈಡಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಶ್ರೀದೇವಿ ಮೇಷ್ಟ್ರು ಅವರನ್ನು ಸೈಡ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಮೀನಾ ತುಂಬ ಬೇಜಾರಾಗಿ ರೂಮಲ್ಲಿ ಕೂತ್ಕೊಂಡಿರೋದನ್ನು ನೋಡಿಬಿಟ್ಟು ಅಲ್ಲಿಗೆ ಬಂದ ಕೇಶವನ್ ನೋಡಿಬಿಟ್ಟು, ಏನಾಯಿತು ನಿಮಗೆ, ಯಾಕೆ ಬೇಜಾರಾಗಿದೆಯಾ ಅಂತ ಕೇಳಿದಾಗ ಅದಕ್ಕೆ ಮೀನಾ ಒಂದೊಂದೇ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇನಪ್ಪ ಅಂತಂದರೆ, ನಾನು ಹೇಳಿದ್ನಲ್ವ, ನನಗೆ ಯಾಕೋ ಒಂಥರ ಅನ್ನಿಸ್ತಿದೆ ಕಣ್ರಿ, ಅಷ್ಟಕ್ಕೂ ಇದು ಅರೇಂಜ್ ಮ್ಯಾರೇಜಲ್ಲಿ ಪ್ರತಿಯೊಂದು ತಂದೆ ತಾಯಿ ಹುಡುಗಿ ಬಗ್ಗೆ ನಾವು ಏನೂ ತಿಳ್ಕೊಂಡೇ ಇಲ್ಲ, ಆದರೆ ಮಾವ ಎಲ್ಲೋ ನಮಗೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಷ್ಟಕ್ಕೂ ಮಾವ ಇಷ್ಟೊಂದು ಅರ್ಜೆಂಟ್ ಏನಕ್ಕೆ ಮಾಡ್ತಾ ಇದ್ದಾರೆ, ಹುಡುಗಿ ಕಡೆಯವ್ರು ಅವರು, ನಾವು ಹುಡುಗಿ ಬಗ್ಗೆ ಏನನ್ನು ಕೂಡ ತಿಳ್ಕೊಂಡೇ ಇಲ್ಲ, ಅಷ್ಟಕ್ಕೂ ಅಲ್ಲ ಒಂದೇ ದಿನಕ್ಕೆ ಯಾರು ಬೀಗರು ಅಂತ ಹೇಳಿ ಫಿಕ್ಸ್ ಆಗ್ತಾರೆ, ನನಗಿದೆಲ್ಲ ನೋಡಿದ್ರೆ ತುಂಬಾ ಅನುಮಾನ ಬರ್ತಿದೆ. ಅದಲ್ಲದೆ ಮೇಳದಲ್ಲಿ ಆ ಹುಡುಗಿ ತಂದೆ ತಾಯಿ ತುಂಬ ಅಂದರೆ ತುಂಬಾ ಮಾತಾಡ್ತಿದ್ರು, ಅವರನ್ನು ನೋಡಿದ ತಕ್ಷಣವೇ ನನಗೆ ಅನ್ನಿಸ್ತಾ ಇತ್ತು ಇಷ್ಟೊಂದು ಒಳ್ಳೆಯವರು ಕೂಡ ಇರ್ತಾರಾ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಕೇಶವ ಕೇಳ್ತಾನೆ, ಆಯಿತು ಸರಿ, ಹುಡುಗಿ ಹೇಗಿದ್ದಾಳೆ ನಿನ್ನ ಪ್ರಕಾರ, ಒಳ್ಳೆಯವಳ ಅಂತ ಕೇಳಿದ ತಕ್ಷಣ ಅದಕ್ಕೆ ಮೀನಾ ಹೇಳ್ತಾಳೆ, ಹುಡುಗಿನ ನೋಡೋದಕ್ಕೆ ಒಳ್ಳೆಯವಳ ಥರನೇ ಕಾಣಿಸ್ತಾ ಇದ್ಲು, ಬಟ್ ಇವ್ರನ್ನ ನೋಡಿದ್ರೆ ನನಗೆ ಡೌಟ್ ಬರ್ತಿದೆ ಅಂತ ಹೇಳಿ ಹೇಳ್ತಾಳೆ. ಅಷ್ಟೊತ್ತಿಗಾಗಲೇ ಮತ್ತೆ ಕೇಶವಗೆ ಹೇಳ್ತಾ ಸ್ಟಾರ್ಟ್ ಮಾಡ್ತಾನೆ, ಅಯ್ಯೋ ನಮಗೆ ಬೇಕಾಗಿರೋದು ಹುಡುಗಿ ತಾನೇ, ಮಾಧವಣ್ಣನಿಗೆ ಹೆಂಡತಿ ಚೆನ್ನಾಗಿದ್ದರೆ ಅಷ್ಟೇ ಸಾಕು, ನೀನು ಅವ್ರ ಅಪ್ಪ ಅಮ್ಮನ ತೊಗೊಂಡು ಏನು ಮಾಡ್ತೀಯ ಹೇಳು, ಅವ್ರ ಅಪ್ಪ ಅಮ್ಮ ಹೇಗಾದರೂ ಇರಲಿ, ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀನು ಇಲ್ಲೇ ಕೂತ್ಕೊಂಡಿರು, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಕೇಶವ ಹೋಗ್ತಾನೆ. ಇನ್ನು ಈ ಕಡೆ ನೋಡಿದ್ರೆ
ತನ್ನ ಅಮ್ಮ ಅಪ್ಪ ಇಬ್ಬರು ಕೂಡ ತುಂಬಾ ಖುಷಿಯಾಗಿರೋದನ್ನು ನೋಡ್ತಾ ಇದ್ದರೆ ಇವ್ರು ಏನೋ ಕಿತಾಪತಿ ಮಾಡ್ತಿದ್ದಾರಲ್ಲ ಅಂತ ಹೇಳಿಬಿಟ್ಟು ಬರ್ತಾಳೆ. ಇನ್ನು ಬಂದ ತಕ್ಷಣ ಮನೆಯಲ್ಲಿ ನೋಡಿದ ತಕ್ಷಣ ಏನು ಮಾಡ್ತಿದ್ದೀರಾ, ಏನು ಯೋಚನೆ ಮಾಡ್ತಿದ್ದೀರಾ ನೀವೆಲ್ಲ, ಇಷ್ಟೊಂದೆಲ್ಲ ಏನಕ್ಕೆ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಿದ್ದೀರಾ ಅಂತ ಕೇಳಿದ ತಕ್ಷಣ ಅದಕ್ಕೆ ಅಮ್ಮ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಏನೇ ನಿಮಗೆ ಹುಡುಗಿ ನೋಡೋಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಖುಷಿ ವಿಚಾರ ಏನು, ಅದು ಯಾರು ಗೊತ್ತಾ, ನಿನ್ನೆ ಮೇಳದಲ್ಲಿ ನಾವು ನೋಡಿದ್ವಲ್ಲ ಅವರೇ ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲೇ ಇದ್ದ ಆ ಹುಡುಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅಮ್ಮ ಯಾರನ್ನ ಕೇಳಿ ಈ ಡಿಸಿಷನ್ನ ನೀವು ತೊಗೊಂಡ್ರಿ, ನಾನು ಹೇಳಿದ್ನ ನಿಮಗೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿಬಿಟ್ಟು. ನನಗೆ ಒಪ್ಪಿಗೆ ಇಲ್ಲ ಅಮ್ಮ, ಆ ಹುಡುಗ ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ರೀತಿಯಾಗಿ ಆ ಹುಡುಗ ಇಲ್ಲ, ನನಗೆ ಆ ಹುಡುಗ ಬೇಕಾಗಿಲ್ಲ ಅಂತ ಹೇಳಿಬಿಡ್ತಾಳೆ. ಅದನ್ನು ಕೇಳಿದ ತಕ್ಷಣ ಅವ್ರ ಅಮ್ಮಂಗೆ ತುಂಬಾ ಸಿಟ್ಟು ಬರುತ್ತೆ. ಹೌದಮ್ಮ, ಇಲ್ಲಿವರೆಗೂ ನೀನೇನ 23 ಹುಡುಗರು ನೋಡಿದ್ದಾರೆ, ಅವರಲ್ಲಿ ಒಬ್ರಿಗಾದರೂ ನೀನು ಇಷ್ಟ ಆದ್ವಾ, ನಿನ್ನ ಇಷ್ಟ ಬಿಟ್ಟಾಕು, ನಿನ್ನ ಇಷ್ಟ ನನಗೆ ಬೇಕೇ ಆಗಿಲ್ಲ. ನಿನಗೆ 23 ಜನ ಹುಡುಗರು ಇಷ್ಟ ಆದರೂ 23 ಜನ ಹುಡುಗರಲ್ಲಿ ನೀನು ಒಬ್ರಿಗೂ ಇಷ್ಟ ಆಗಲಿಲ್ಲ ಅಂದರೆ ನೀನೇ ಯೋಚನೆ ಮಾಡು, ನಿನಗೆ ವಯಸ್ಸಾಗ್ತಾ ಇದೆ. ಅಷ್ಟಕ್ಕೂ ಕೂಡ ನಮಗೆ ಸಂಬಂಧ ಬಂದಿರೋದೇ ಹೆಚ್ಚು. ಈಗಿನ ಕಾಲದಲ್ಲಿ ಹುಡುಗರು ಸಿಗ್ತಾರಾ, ಇವ್ರು ಹೇಗೋ ಸಿಕ್ಕಿದ್ದಾರೆ. ನಾವು ತುಂಬ ಒಪ್ಪಿಸಿ 90% ಸುಳ್ಳು ಹೇಳಿ ಆ 90% ಸುಳ್ಳನ್ನ ಅವರು ಆಲ್ರೆಡಿ ಇವಾಗ ನಂಬಿಟ್ಟಿದ್ದಾರೆ. ಇವಾಗ ಬಂದು ನೀನು ಕಡ್ಡಿ ಅಳ್ಳಾಡಿಸಿ ಈ ಸಂಬಂಧನ ಹಾಳು ಮಾಡೋದಕ್ಕೆ ನೋಡಬೇಡ. ಈಗ ಸಂಬಂಧ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿರಲಿ, ನೀನು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಹೇಳಿಬಿಟ್ಟು ಏನೇನೋ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಅವರಮ್ಮ ಬೈದು ಅಲ್ಲಿಂದ ಹೋಗಿಬಿಡ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ತಂಗಿ ಕೂಡ ಅಡ್ವೈಸ್ ಹೇಳ್ತಾ ಇರ್ತಾಳೆ, ಅಕ್ಕ ಯಾವುದಾದ್ರೇನು ಹುಡುಗನೇ ತಾನೇ, ನಿನಗೂ ಕೂಡ ವಯಸ್ಸಾಗ್ತಿದೆ, ಆಲ್ರೆಡಿ ಯಾವುದೋ ಒಂದು ಹುಡುಗನನ್ನು ತೋಡಿ ನಿನ್ನ ಲೈಫನ್ನು ಸೆಟಲ್ ಮಾಡ್ಕೋ. ಎಷ್ಟು ದಿನ ಈ ರೀತಿಯಾಗಿ ಉಪ್ಪಿಟ್ಟು ಟೀ ಹಿಡ್ಕೊಂಡು ಬಂದಿರೋ ಹುಡುಗನ ಮುಂದೆ ರೆಡಿಯಾಗಿ ನಿಂತ್ಕೊಳ್ತೀಯಾ ಹೇಳು, ಅದನ್ನೆಲ್ಲ ಬಿಟ್ಟಾಕು, ಈಗ ಬಂದಿರೋ ಹುಡುಗನನ್ನು ಸುಮ್ಮನೆ ಒಪ್ಕೋ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅಜ್ಜಿ ಹೊರಗಡೆ ಬಂದು ಕೂತ್ಕೊಂಡಿರ್ತಾಳೆ. ಅಲ್ಲ, ಅಟ್ಲೀಸ್ಟ್ ನೀನಾದರೂ ಇದ್ದರೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರ್ಬೋದು ಅಂತ ಹೇಳಿ ಕೂತ್ಕೊಂಡಿರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಮ್ಮು ಮತ್ತು ವಲ್ಲಭ ಇಬ್ಬರು ಕೂಡ ಬೈಕ್ ಮೇಲೆ ಮನೆಗೆ ಬರ್ತಾರೆ. ಬಂದ ತಕ್ಷಣ ಅವ್ರು ಇಳಿದ ತಕ್ಷಣ ನೋಡ್ತಾ ಇರ್ತಾರೆ. ಆಗ ಅಜ್ಜಿ ಹೇಳ್ತಾಳೆ, ನೋಡೆ ಅವರಿಬ್ಬರು ಯಾವ ರೀತಿಯಾಗಿ ಡೈಲಿ ಕಾಲೇಜ್ಗೆ ಹೋಗಿ ಬರ್ತಾ ಇದ್ದಾರೆ, ನೋಡೋಕೆ ಎಷ್ಟು ಚಂದ ಅಲ್ವಾ, ದಿನಾಲೂ ಕೂಡ ಈ ರೀತಿಯಾಗಿ ಅನ್ಯೋನ್ಯವಾಗಿರೋದನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗಂತೂ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಷ್ಟೊತ್ತಿಗಾಗಲೇ ಅಮ್ಮು ಬಂದುಬಿಟ್ಟು, ಅಮ್ಮ ಇಲ್ಲೋಡು, ನಾನು ಮತ್ತೆ ಪ್ರಥಮ ಸ್ಥಾನ ತೊಗೊಂಡಿದ್ದೀನಿ, ನಾನು ಯಾವಾಗಲೂ ಕೂಡ ಫಸ್ಟ್ ಪ್ರೈಸ್ ತೊಗೊಂಡಾಗ ನೀನು ನನ್ನನ್ನು ಎತ್ಕೊಂಡು ಹಾಗೆ ಮಾಡಿ ತುಂಬಾ ಖುಷಿ ಪಡ್ತಿದ್ದೆ ಅಲ್ಲಮ್ಮ, ಯಾಕೆ ಈ ರೀತಿಯಾಗಿ ಸೈಲೆಂಟಾಗಿ ಕೂತ್ಕೊಂಡಿದ್ದೀಯ ನೋಡಮ್ಮ ಅಂತ ಹೇಳಿಬಿಟ್ಟು ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಅಮ್ಮು ಅಳ್ತಾ ಇರೋದನ್ನು ಅಲ್ಲೇ ಇದ್ದ ಅವ್ರ ಅಮ್ಮ ನೋಡಿದ್ರೂ ಕೂಡ ನೋಡದೇ ಇರೋ ರೀತಿಯಾಗಿ ಎದ್ದು ಸೀದಾ ಒಳಗಡೆ ಹೋಗ್ತಾಳೆ. ಇನ್ನು ಅವಳ ಸೊಸೆ ಒಳಗಡೆ ಹೋದ ತಕ್ಷಣ ಅಜ್ಜಿ ಕೂಡ ಒಳಗಡೆ ಹೋಗ್ತಾಳೆ. ಅದಾದಮೇಲೆ ಅಮ್ಮಂಗೆ ತುಂಬ ಅಂದರೆ ತುಂಬಾ ಅಳು ಬರ್ತಿರುತ್ತೆ. ಆಗ ವಲ್ಲಭ ಹೇಳ್ತಾನೆ, ನೀನು ಮಾಡಿರೋದು ಸಣ್ಣ ಪುಟ್ಟ ತಪ್ಪಲ್ಲ, ಅವ್ರಿಗೆ ಇನ್ನೂ ಕೂಡ ಟೈಮ್ ಬೇಕು, ಅದಲ್ಲದೆ ನಿನ್ನನ್ನು ಕ್ಷಮಿಸೋಕೆ ಇಷ್ಟು ಬೇಗ ಕ್ಷಮಿಸ್ತಾರೆ ಅಂತ ಅಂದ್ಕೋಬೇಡ, ಯಾಕಂದರೆ ನೀನು ಮಾಡಿರೋ ತಪ್ಪಿನ ಮುಂದೆ ನಿನ್ನ ಮೇಲಿರೋ ಪ್ರೀತಿ ಯಾವ ಲೆಕ್ಕನೂ ಬರೋದಿಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ಅಮ್ಮುಗೆ ಏನು ಮಾಡಬೇಕು ಅಂತ ಸಹ ಗೊತ್ತಾಗೋದಿಲ್ಲ. ಸರಿ ಆಯಿತು, ನಮ್ಮನೇಲಿ ಹೋಗೋಣ ಬಾ, ಇವಾಗ ಮುದ್ದು ತೊಗೊಂಡು ಬಂದಿರೋ ಸ್ವೀಟ್ನ ಮನೇಲಿ ಕೊಡೋಣ ಬಾ ಅಂತ ಹೇಳಿ ವಲ್ಲಭ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇನ್ನು ಅವರು ಒಳಗಡೆ ಹೋಗಿಬಿಟ್ಟು ಮನೆಯವ್ರು ಎಲ್ರಿಗೂ ಕೂಡ ಸ್ವೀಟ್ ತೋರಿಸ್ತಾ ಇರ್ತಾರೆ. ಇನ್ನು ಮೊದಲನೇದಾಗಿ ಅಪ್ಪನಿಗೆ ಕೊಡಬೇಕು ಅಂದ ತಕ್ಷಣ ಮೀನಾ ಹೋಗಿ ಸ್ವೀಟ್ನ ಕೊಡ್ತಾಳೆ. ಅದಾದಮೇಲೆ ಅಲ್ಲೇ ಇದ್ದ ನಂದ ಅವರು ಆ ಸ್ವೀಟನ್ನು ತೊಗೊಂಡು ಎಲ್ಲವನ್ನೂ ಕೂಡ ಮರೀತಾರ ಅಥವಾ ವಲ್ಲಭನ ಕ್ಷಮಿಸ್ತಾರ, ಈ ಎಲ್ಲದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.